ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಇದರ ಅರ್ಥ ಏನು ಅಂತ ತಿಳಿಯೋಣ ಬನ್ನಿ. ಕನ್ನಡದಲ್ಲಿ ಅರ್ಥ: ಹರೇ ಅಂದರೆ ದೇವಾನು ಅಥವಾ ದೇವರ ಶಕ್ತಿಯನ್ನು ಸೂಚಿಸುತ್ತದೆ. ಇದು ವಿಷ್ಣುವಿನ ಮಂಗಳ ಮಾಯೆ ರೂಪವಾದ ಶ್ರೀ ಮಹಾಲಕ್ಷ್ಮಿಯನ್ನು ಸೂಚಿಸಬಹುದು. ಅಂದರೆ ಅರ್ಥ ಅಂದರೆ ಹರೇ ಅಂದರೆ ದೇವಾನು ಅಥವಾ ದೇವರ ಶಕ್ತಿ ಮತ್ತು ವಿಷ್ಣುವಿನ ಮಂಗಳ ಮಾಯೆ ರೂಪವಾದ ಶ್ರೀ ಮಹಾಲಕ್ಷ್ಮಿಯನ್ನು ಸೂಚಿಸಬಹುದು. ಕೃಷ್ಣ ಅಂದರೆ ಏನು ಅಂದರೆ ಶ್ರೀಕೃಷ್ಣ ಭಗವಂತನ ಅವತಾರ ಅಥವಾ ಪರಮಾತ್ಮ. ಅಂದರೆ ಶ್ರೀಕೃಷ್ಣ ಅಂತ ನಾವೇನು ಕೃಷ್ಣ ಅಂತ ಏನು ಹೇಳ್ತೀವಿ ಅದಕ್ಕೆ ಅರ್ಥ ಶ್ರೀಕೃಷ್ಣನೂ ಆಗ್ಬೋದು, ಭಗವಂತನ ಅವತಾರ ಆಗ್ಬೋದು, ಜೊತೆಗೆ ಪರಮಾತ್ಮನೂ ಆಗ್ಬೋದು. ರಾಮ ಅಂದರೆ ಏನು ಅಂದರೆ ಶ್ರೀರಾಮಚಂದ್ರ ಧರ್ಮದ ಅವತಕ, ಧರ್ಮದ ಸ್ಥಾಪಕರಾಗಿದ್ದ ಪ್ರಸಿದ್ಧಿಯನ್ನು ಹೊಂದಿರೋದಕ್ಕೆ ರಾಮ ಅಂತ ಹೆಸರು ಬಂದಿದೆ. ಹಂಗಾಗಿ ಇದು ಸಂಪೂರ್ಣವಾಗಿ ನಿಮಗೆ ತಿಳಿತು ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಮುಂದೆ ಒಂದು ಟೈಟಲ್ ಬರ್ತದೆ, ಅದನ್ನು ಸಂಪೂರ್ಣವಾದರೆ ಏನು ಅರ್ಥ, ಹರೇ ಅಂದರೆ ಏನು, ರಾಮ ಅಂದರೆ ಏನು ಮತ್ತು ಕೃಷ್ಣ ಅಂದರೆ ಏನು ಅದನ್ನು ಸಂಪೂರ್ಣವಾಗಿ ಬರ್ತದೆ. ಅದನ್ನು ನೋಡಿ ಕಂಪ್ಲೀಟಾಗಿ ತಿಳ್ಕೊಳ್ಳಿ. ಧನ್ಯವಾದ.